ಹೆಚ್ಚು ಗೌರವಿಸುವ ಮತ್ತು ಪೂಜಿಸುವ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಸವಿನೆನಪಿನ ರಸಮಂಜರಿ ಕಾರ್ಯಕ್ರಮ ನಡೀತಾ ಇದೆ. ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂತಹ ಡಾಕ್ಟರ್ ವಿ ನಾಗರಾಜ್ ಬೈರಿ ಅವರೇ, ಡಾಕ್ಟರ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದಂತಹ ಡಾಕ್ಟರ್ ಹೆಳವರಹುಂಡಿ ಸಿದ್ದಪ್ಪನವರೇ, ಕಾರ್ಯಕ್ರಮದ ಘನಾಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಡ್ಡಿಕೆರೆ ಗೋಪಾಲ್ ಅವರೇ ಮತ್ತು ಡಾಕ್ಟರ್ ಕೆ ಲೀಲಾ ಪ್ರಕಾಶ್ ಅವರೇ, ವೆಂಕಟೇಶ್ ಅವರೇ ಮತ್ತು ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಅನಂತ್ ಅವರೇ ಮತ್ತು ಪ್ರಶಸ್ತಿಗೆ ಭಾಜನರಾದಂತಹ ಎಲ್ಲ ಗಣ್ಯರೇ, ಒಂದಷ್ಟು ವಿಚಾರಗಳನ್ನ ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಸ್ವಾರಸ್ಯಕರ ಚರ್ಚೆ, ಕೆಲವು ಸ್ವಾರಸ್ಯಕರ ವಿಚಾರಗಳು ಅವರ ಬದುಕಿನಲ್ಲಿ ಹಂಚಿಕೊಳ್ಬೇಕು ಅಂತ ಬಂತು. ನಾವು ಆಗಲೇ ಹೇಳ್ತಿದ್ದೆ, ಅಭಿಮಾನಿಗಳನ್ನ ದೇವರು ಎಂದು ಕರೆದಂತಹ ಏಕೈಕ ನಟ ಈ ವಿಶ್ವ ಚಿತ್ರರಂಗದಲ್ಲಿದ್ದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು. ಅಭಿಮಾನಿಗಳಿಂದಲೇ ಅಂತಿಮ ಸಂಸ್ಕಾರ ಮಾಡಿಸಿಕೊಂಡಂತಹ ಏಕೈಕ ನಟನು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರು. ಇಂತಹ ಡಾಕ್ಟರ್ ರಾಜ್ಕುಮಾರ್ ಅವರು ಅವಾಗ ಮಾತಾಡ್ತಾ ಹೇಳ್ತಿದ್ರು, ಕನ್ನಡ ಅಂದರೆ ರಾಜ್ಕುಮಾರ್, ರಾಜ್ಕುಮಾರ್ ಅಂದರೆ ಕನ್ನಡ. ಅವರು ಕನ್ನಡವನ್ನ ಆಡಿದಂತೆ ಅವರ ಭಾಷೆ ಇದೆಯಲ್ಲ, ಅದರ ಏರಿಳಿತಗಳು ಸಿದ್ದಪ್ಪನವರು ಹೇಳ್ದಂಗೆ ಎಲ್ಲೆಲ್ಲಿ ಆಶ್ಚರ್ಯ ಸೂಚಕ ಚಿಹ್ನೆಗಳನ್ನು ಹಾಕಬೇಕು ಅಲ್ಲಲ್ಲಿ ಎಲ್ಲೆಲ್ಲಿ ಹಾಕಬೇಕು, ಮತ್ತು ಅವರ ಭಾವ ತೀವ್ರತೆಗಳು ಮಾತಿನಲ್ಲಿ, ಇವೆಲ್ಲವೂ ಅವ್ರು ಮಾತಾಡಿದ್ರೆ ಮಾತ್ರ ಕನ್ನಡ ಅದು. ಈಗ ನಮ್ಮೂರಲ್ಲೆಲ್ಲ ಇವತ್ತಿಗೂ ನಾಟಕ ಮಾಡ್ತಾರೆ, ಭಕ್ತ ಪ್ರಹ್ಲಾದ ನಾಟಕಗಳು ಮಾಡ್ತಾರೆ. ಭಕ್ತ ಪ್ರಹ್ಲಾದ ನಾಟಕ ಮಾಡ್ಬೇಕಾದ್ರೆ ಹಿರಣ್ಯಕಶಿಪುವಿನ ಪಾತ್ರ ಮಾಡ್ತಕ್ಕಂಥವ್ರೆಲ್ಲ ಏನ್ ಮಾಡ್ತಾರೆ, ಒಂದ್ 2-3 ಸಲ ಭಕ್ತ ಪ್ರಹ್ಲಾದ ಸಿನಿಮಾ ನೋಡ್ಕೊಂಡ್ಬರ್ತಾರೆ. ಬಹುಪಾಲು ನಿಮಗೆ ಹಳೆಯ ಕಾಲದಲ್ಲಿ ಮಾಡ್ತಾರೆ ಅದೆಲ್ಲ ಹೋಯ್ತು. ಭಕ್ತ ಪ್ರಹ್ಲಾದ ಸಿನಿಮಾದ ಹಾಡುಗಳೇ, ಭಕ್ತ ಪ್ರಹ್ಲಾದ ಸಿನಿಮಾದ ಡೈಲಾಗ್ಗಳೇ ಅಲ್ಲಿ ಅನುರಣಿಸುತ್ತವೆ. ಆದ್ರೂ ಅವರು ರಾಜ್ಕುಮಾರ್ ಬೀಟ್ ಮಾಡಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ, ಹಿರಣ್ಯಕಶಿಪು ಅಂದ್ರೆ ರಾಜ್ಕುಮಾರ್ ಅಂತ ನಾವು ನಿರ್ಧಾರ ಮಾಡ್ಬಿಟ್ಟಿದೀವಿ. ರಾಜ್ಕುಮಾರ್ನ ಹೊರತಾಗಿ ಯಾರೇ ಬಂದ್ರು ಕೂಡ ನಾವು ಅವರನ್ನು ಹಿರಣ್ಯಕಶಿಪು ಅಂತ ತೀರ್ಮಾನ ಮಾಡೋ ಪರಿಸ್ಥಿತಿಯಲ್ಲಿ ಯಾರೂ ಇಲ್ಲ. ಅದಕ್ಕೆ ಅವರನ್ನು ಏನಂತ ಕರೀತಾರೆ, ವರನಟ ಅಂತ. ಕನ್ನಡಕ್ಕೊಬ್ಬರೇ ವರ ಕವಿ, ಕನ್ನಡಕ್ಕೊಬ್ಬನೇ ವರನಟ. ಅಂತಹ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಒಂದಷ್ಟು ಕಥೆಗಳನ್ನ ಮಾತಾಡಬೇಕು. ಈ ರಾಜ್ಕುಮಾರ್ ಸಿನಿಮಾಗಳನ್ನ ನೋಡಿ, ಇವಾಗೆಲ್ಲ ಬರ್ತಾವಲ್ಲ ಸಿನಿಮಾಗಳು, ಮಚ್ಚು ಲಾಂಗು ಗುಂಡು ಇಲ್ಲ ಅಂದ್ರೆ ನಿಮ್ ಸಿನಿಮಾ ಇಲ್ವೇ ಇಲ್ಲ. ಈ ವರ್ಷ ಈ ಜನರೇಷನ್ಗೆ ನೀವು ಈ ರೀತಿಯಾದಂತಹ ಹೆಚ್ಚುಗಾರಿಕೆ ತೋರಿಸ್ತಿಲ್ಲ ಅಂತ ಹೇಳಿದ್ರೆ, ಹುಚ್ಚುಗಾರಿಕೆ ತೋರಿಸ್ತಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಸಿನಿಮಾ ಓಡೋದೇ ಇಲ್ಲ. ಆದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಸಿನಿಮಾ ಕಥೆ ಮಾಡೋದಕ್ಕೋಸ್ಕರ ತಲೆ ಕೆಡಿಸ್ಕೊಂಡು ಒಂದು ಟೀಮ್ ಕೂತಿತ್ತಂತೆ ಸರ್. ಯಾಕೆ ಅಂತ ಹೇಳಿದ್ರೆ, ಸಿಗರೇಟ್ ಇರಂಗಿಲ್ಲ, ಎಂಡ ಇರಂಗಿಲ್ಲ, ಹೆಣ್ಮಕ್ಳ ಬಗ್ಗೆ ಕೆಟ್ಟಾಗಿ ಇದು ಮಾಡೋಂಗಿಲ್ಲ, ಸಮಾಜಕ್ಕೆ ತಪ್ಪು ಸಂದೇಶ ಕೊಡಂಗಿಲ್ಲ, ಸಿನಿಮಾದ ಕೊನೆಯಲ್ಲಿ ಒಂದೊಳ್ಳೆ ಸಂದೇಶ ಹೋಗ್ಬೇಕು, ಈ ತರದ ಒಂದಷ್ಟು ಹೂರಣಗಳನ್ನ ತುಂಬಿದಂತಹ ಕಥೆಯೇ ಆಗ್ಬೇಕಿತ್ತು ರಾಜ್ಕುಮಾರ್ ಅವ್ರಿಗೆ. ಅದಿಲ್ಲ ಅಂದ್ರೆ ಹೋಗ್ತಿರ್ಲಿಲ್ಲ ಅವರು. ಅಂತಹದ್ದೊಂದು ಒಳ್ಳೆ ಪಡೆಯನ್ನ ಕೂಡ ಕಟ್ಕೊಂಡಿದ್ರು ಅವರು, ಕಥೆಗಳನ್ನ ಮಾಡಬೇಕು, ಸಿನಿಮಾ ಕಥೆಗಳನ್ನ ಅಂತ ಹೇಳಿದ್ರೆ. ಹಾಗಾಗಿ ಅವರ ಸಿನಿಮಾಗಳನ್ನ ನೀವು ಒಂದಷ್ಟು ನೋಡಿ. ಬಬ್ರುವಾಹನ ಸಿನಿಮಾ ನೋಡಿ, ಒಬ್ಬರೇ ರಾಜ್ಕುಮಾರ್, 2 ಮೇಕಪ್, ಒಂದು ಬಬ್ರುವಾಹನ, ಇನ್ನೊಂದು ಪಾರ್ಥ ಅರ್ಜುನ. ಬಬ್ರುವಾಹನದಲ್ಲಿ ಎಳೆಯ ವಯಸ್ಸಿಗನಾಗಿಯೂ, ಪಾರ್ಥನಲ್ಲಿ ತಂದೆಯಂತೆಯೂ, ಅಂದ್ರೆ ಆ ಪರಕಾಯ ಪ್ರವೇಶ ಆಗುತ್ತಲ್ಲ, ಆ ಜೀವಂತಿಕೆ ತುಂಬುವಿಕೆ ಇದೆಯಲ್ಲ ಆ ಪಾತ್ರಕ್ಕೆ, ಅದು ರಾಜ್ಕುಮಾರ್ ಕೈಯಿಂದ ಮಾತ್ರ ಸಾಧ್ಯ ಆಗ್ತಿತ್ತು. ಒಂದೇ ಸಿನಿಮಾ, ಒಂದೇ ಕ್ಯಾಮ್ರಾ, ಒಂದೇ ಸೆಟ್ಟು, ಮೇಕಪ್ ಮಾತ್ರ ಚೇಂಜು. ಆದ್ರೆ ಇಬ್ಬರನ್ನ ನೋಡಿ, 2 ಪಾತ್ರಗಳನ್ನ ನೋಡಿ, ಆ ಒಂದು ಭಾವ ತೀವ್ರತೆ ಬೇರೆ, ಈ ಒಂದು ಭಾವ ತೀವ್ರತೆ. ಅಂತಹ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳಾಗಿ ಸುಮ್ಮನೆ ಹೇಳ್ತಾ ಹೋಗ್ತೀನಿ. ಭಕ್ತ ಪ್ರಹ್ಲಾದ ಆಯ್ತು, ಭಕ್ತ ಪ್ರಹ್ಲಾದ ಡೈಲಾಗ್ ಇದೆಯಲ್ಲ, ನಾನಾರು ಕಶ್ಯಪ ಬ್ರಹ್ಮನ ಮಗ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ಈ ಡೈಲಾಗ್ ಅನ್ನ ಎಷ್ಟು ಜನ ಪ್ರಾಕ್ಟೀಸ್ ಮಾಡಿ ಯೂಟ್ಯೂಬ್ ಅಲ್ಲಿ ಅಲ್ಲಿ ಇಲ್ಲಿ ಬಿಡ್ತಾನೆ ಇರ್ತಾರೆ, ಆದ್ರೂ ರಾಜ್ಕುಮಾರ್ ತರ ಬರಲ್ಲ. ಸೂಪರ್ ಅಂತ ಹೇಳಿ ಕೊನೆಗೆ ಒಂದು ಲೈನ್ ಬರೀತಾರೆ, ಆದ್ರೂ ರಾಜ್ಕುಮಾರ್ ತರ ಇಲ್ಲ. ಭಕ್ತ ಪ್ರಹ್ಲಾದ ನಾನು ಅತಿ ಹೆಚ್ಚು ಪ್ರೀತಿಸ್ತಕ್ಕಂಥ ಸಿನಿಮಾ ಯಾವ್ದಾದ್ರು ಇದ್ರೆ ಅದು ಬಂಗಾರದ ಪಂಜರ ಸಿನಿಮಾ. ಬಂಗಾರದ ಪಂಜರ ಸಿನಿಮಾ, ಬಂಗಾರದ ಪಂಜರ ಅಂತ ಒಂದು ಸಿನಿಮಾ ಇದೆ ಮೇಡಮ್, ದಯವಿಟ್ಟು ನೋಡ್ಬೇಕು ನೀವು ಅದನ್ನ. ಡಾಕ್ಟರ್ ರಾಜ್ಕುಮಾರ್ ಅವರು ಪೆದ್ದನಂತೆ ನಟಿಸಿದಂತ ಸಿನಿಮಾ ಏನಿದೆ, ಹಳ್ಳಿ ಹುಡುಗ, ಅವನು ತಗೊಂಡಾಗ ನೀವು ಸಿಟಿ ಲೀಟರ್ ಹೆಂಗಾಗುತ್ತೆ ಅಂತ ಹೇಳಿ ಅವ್ನು ಎಷ್ಟು ತಲೆ ಕೆಸ್ಕೊಂಡು ಅವಯ್ಯ ಅವಯ್ಯ ಅಪ್ಪಯ್ಯ ಕೊಟ್ರಾಗ್ತಾನೆ, ಆ ಮುಗ್ಧತೆ ಅಂತ. ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನಿಜವಾಗಿಯೂ ಕೂಡ ಆ ತರದ ಆಕ್ಟಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಕಷ್ಟ. ಈ ಒಂದು ಶರಪಂಜರ ಅಂತ ಒಂದು ಸಿನಿಮಾ ಇದೆ, ಆ ಒಂದು ಇಲ್ಲ ವೀರಕೇಸರಿ ಸಿನಿಮಾ, ಶರಪಂಜರ ಅಲ್ಲ, ವೀರಕೇಸರಿ ಸಿನಿಮಾ. ಕನ್ನಡ, ತಮಿಳು, ತೆಲುಗು
ಇಷ್ಟರಲ್ಲೂ ಒಟ್ಟಿಗೆ ಅದು ಶೂಟಿಂಗ್ ನಡೀತಾ ಇರ್ತದೆ. ಆ ಶೂಟಿಂಗ್ ನಡೀತಾ ಇರ್ತದೆ ಕಪ್ಪು ಬಿಳುಪು ಸಿನಿಮಾದು. ಈ ಸ್ವಾಭಿಮಾನದ ನಲ್ಲಿ ಸಾಕು ಸಂಯಮ ಬಲ್ಲಿ, ಹೊರಗೆ ಸಾಧನೆ ಒಳಗೆ ವೇದನೆ ಇಳಿದು ಬಾಬಾಲೆ. ಇದು ಕೇಳ್ತೀರಿ ನೀವು ಇದನ್ನ. ಅದರಲ್ಲಿ ಮಧ್ಯದಲ್ಲಿ ಇದು ಪಲ್ಲವಿ ಆಯಿತು. ಎರಡನೇ ಚರಣ ಬರ್ಬೇಕಾದ್ರೆ ತುಂಬು ಹರೆಯದ ಹೊಸ ಹೆಣ್ಣೆ ಒಲೆಯ ಮೇಲಿನ ಹಸಿಬೆಣ್ಣೆ, ಎಷ್ಟು ಚೆನ್ನಾಗಿದೆ ಸಾಲು. ಈ ಒಲೆಯ ಮೇಲಿನ ಹಸಿಬೆಣ್ಣೆ ಅನ್ಬೇಕಾದ್ರೆ ರಾಜ್ಕುಮಾರ್ ಮುಖದಲ್ಲಿ ಒಂದು ವ್ಯಂಗ್ಯವಾದಂತಹ ನಗು ಬರುತ್ತೆ. ಆ ನಗುನ ತೆಲುಗು ಮತ್ತು ತಮಿಳಿನ ನಟರ ಕೈಲಿ ಬರ್ಸಕ್ ಆಗ್ತಿಲ್ಲ. ಅವಾಗ ಅವರು ಮತ್ತೆ ನೋಡಿ 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 ರಾಜ್ಕುಮಾರ್ ನೋಡಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ಮಾಡ್ತಾರಂತೆ. ಇದು ರಾಜ್ಕುಮಾರ್. ಹಂಗಾಗಿ ರಾಜ್ಕುಮಾರ್ ಅಂದ್ರೆ ಸುಮ್ಮನೆ ಅಲ್ಲ, ಅದಕ್ಕೆ ಅವರು ರಾಜ್ಕುಮಾರ್ ಅಂದ್ರೆ ಒಂದು ಯೂನಿವರ್ಸಿಟಿ ಅಂತ ಹೇಳಿದ್ದು. ಹಾಗಾಗಿ ಸುಮ್ಮನೆ ಬರ್ಕೊಂಡಿದ್ದೆ ನಾನು. ಕವಿರತ್ನ ಕಾಳಿದಾಸ ಸಿನಿಮಾ. ಹಿಟ್ಟಿನ ಮುದ್ದೆ ಮೇಲವರೆ ಕಾಳು, ಪಟ್ಟ ಗುಂಡು ಹೊಟ್ಟೆ ತುಂಬ, ಬುಟ್ಕಂಡವನೇ ಕ್ವಾರ್ಮೀಸಗಳ ಬೂಟಾಟಕ್ಕೆ ದಾಸಯ್ಯೋ, ರಾಗಿ ಬೀಸೋ ರಾಜ್ಯದೊಳಗೆ ರಂಗೋಡಣ್ಣು ರಂಗನಾಟ ಅಂದ್ರೆ ಅವನೇ ಏನೋ ಮಾಡ್ತಾ ಇದೀಯಾ ಅಂತಾರೆ. ಅವಾಗ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಆ ಒಂದು ಸ್ವಾರಸ್ಯಕರ ಸಂಗತಿಗಳಿದ್ದವಲ್ಲ. ಈ ರೀತಿ ಚಿತ್ರೀಕರಣ ರಾಜ್ಕುಮಾರ್ ಆಗಿ ಬರಲಿಕ್ಕೆ ಅವರ ಸುತ್ತ ದುಡಿದಂತಹ ಇತರ ಪಾತ್ರಗಳು ಕಾರಣ. ಅಂತಹ ಗಟ್ಟಿ ಕಾಳಿನ ಪಾತ್ರಗಳು ಅವತ್ತು ನಿರ್ವಹಿಸಿದಂಥವು ಮತ್ತು ಅದಕ್ಕೆ ಪೂರಕವಾಗಿಯೂ ಕೂಡ ಆ ತಂಡಗಳು ಕೆಲಸವನ್ನ ಮಾಡ್ತಾ ಇತ್ತು. ನಾವು ಹೇಳಿ ಕೇಳಿ ರೈತಾಪಿ ವರ್ಗದಿಂದ ಬಂದಂಥವರು. ನಮ್ಮ ತಂದೆಯವರು ಕಾಂಟ್ರಾಕ್ಟ್ ಕೆಲಸ ಮಾಡಿಸ್ತಿದ್ರು. ಕ್ಯಾಸೆಟ್ಗಳು ರಾಜ್ಕುಮಾರ್ ಸಿನಿಮಾಗಳೇ ಸರ್. ಶನಿವಾರ ರಾತ್ರಿ ಬಟವಾಡ ಆದ್ಮೇಲೆ ಬೆಳಗ್ಗೆ ತನಕ ಬರೀ ರಾಜ್ಕುಮಾರ್ ಸಿನಿಮಾಗಳನ್ನ ನೋಡಿ ಭಾನುವಾರ ಬೆಳಗ್ಗೆ ಸಂಜೆ ತನಕ ಮಲಗದೆ ಕೆಲಸ ನಮ್ಮೂರಲ್ಲಿ. ಹಂಗಾಗಿ ನಮಗೆ ರಾಜ್ಕುಮಾರ್ ಹುಚ್ಚು ಹಿಡಿದಿದ್ದ ಅಲ್ಲಿಂದ. ಯಾಕೆ ಅಂತ ಹೇಳಿದ್ರೆ ನಮ್ಮ ತಾತ ಡಾಕ್ಟರ್ ರಾಜ್ಕುಮಾರ್ ಅವರ ಪರಮ ಭಕ್ತ. ಹಾಗಾಗಿ ಅವರಿಂದ ನಮಗೆ ಈ ಒಂದು ಹುಚ್ಚು ಹಿಡ್ಕಂತು. ಸುಮ್ಮನೆ ರಾಜ್ಕುಮಾರ್ ಅವರ ಇಷ್ಟು ಸಿನಿಮಾಗಳನ್ನ ನೋಡಿ ಅವರು ನಿಭಾಯಿಸದ ಪಾತ್ರಗಳೇ ಇಲ್ಲ ಅಂತ ನನಗನ್ನಿಸ್ತದೆ. ಬಹುಪಾಲು ನೀವು ಯಾವುದನ್ನು ಮಾತಾಡ್ತೀರಿ ಎಲ್ಲಾ ಪಾತ್ರಗಳನ್ನು ಅವರು ನಿಭಾಯಿಸಿ ಬಿಟ್ಬಿಟ್ಟಿದ್ದಾರೆ. ಅವ್ರು ನೀರು ಕುಡದಂತೆ ಅದು ಕೂಡ ಅಂತಹ ಒಳ್ಳೊಳ್ಳೆ ಪಾತ್ರಗಳನ್ನ ಅವ್ರು ಹೇಳಿದ್ರಲ್ಲಿ ಈಗ ಮಾತಾಡ್ತಾ. ನೀವು ಕೃಷ್ಣದೇವರಾಯ ಅಂತೀರಾ ರಾಜ್ಕುಮಾರ್. ಶ್ರೀನಿವಾಸ ಕಲ್ಯಾಣ ಸಿನಿಮಾದಲ್ಲಿ ರಾಜ್ಕುಮಾರ್ ತಿಮ್ಮಪ್ಪನಂತೆ ಡ್ರೆಸ್ ಮಾಡ್ಕೊಂಡ್ ಬಂದು ನಿಂತಿದ್ರೆ ಆ ಸೆಟ್ಗೆ ಬಂದಿದ್ದಂತಹ ತೆಲುಗು, ತಮಿಳು, ಕೇರಳ ಮತ್ತು ಈ ಬಾಲಿವುಡ್ನ ಎಲ್ಲಾ ಒಂದಷ್ಟು ಜನ ಚಿತ್ರರಂಗ ನಟರವರು ಕಾಲ ನಮಸ್ಕಾರ ಮಾಡ್ತಿದ್ರಂತೆ. ರಂಗಪ್ಪ ಅಂತೇಳಿ, ತಿರುಪತಿ ತಿಮ್ಮಪ್ಪ ಅಂತೇಳಿ. ಅಂದ್ರೆ ರಾಜ್ಕುಮಾರ್ ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನಂತೆಯೇ ಕೂಡ ಕಾಣ್ತಾ ಇದ್ರು ಅಂತಕ್ಕಂಥ ಅವ್ರ ಭಾವನೆ ಮತ್ತು ಹಾಗೇನೆ ಕೂಡ ಇದ್ರು ಅವರು. ಯಾಕೆ ಒಂದು ಸಣ್ಣ ಉದಾಹರಣೆ. ಈ ಒಂದು ತನ್ನನ್ನ ತಾನು ತೊಡಗಿಸಿಕೊಳ್ಳುವಿಕೆ ಅನ್ನೋದಿದೆಯಲ್ಲ, ಯಾವ ರೀತಿ ಬರುತ್ತೆ ಅಂತ ಹೇಳಿದ್ರೆ, ಈ ನಿಮಗೆ ಗೊತ್ತಿರಲಿ, ಈ ಜೀವನ ಚೈತ್ರ ಸಿನಿಮಾ ಇದೆ. ನಾವೆಲ್ಲರೂ ಇವತ್ತು ಎಷ್ಟು ಶಕೆ ತಡ್ಕೊಳ್ಳಾರ್ದೆ ಒದ್ದಾಡ್ತಾ ಇದೀವಿ. ನಾವು ಮಳೆ ಬಿತ್ತೋ ಬಿಡದಲ್ಲೇ ಎಂಬುವರ ಟೀಕೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ ಅಂತ ಒಬ್ರು ಬರ್ತಿದ್ರು. ಚಳಿನೂ ತಡ್ಕೊಳ್ಳಾರ್ವಿ ನಾವು. ಅದರಲ್ಲೂ ನೀವು ಹಿಮಾಲಯದಂತಹ ಪರ್ವತದಲ್ಲಿ ಮಂಜುಗಡ್ಡೆಗಳ ಮೇಲೆ ಬರೀ ಕಾಲಿನಲ್ಲಿ ನಿಂತುಕೊಂಡು ಚಿತ್ರಕ್ಕೆ ಆಕ್ಟ್ ಮಾಡೋದಿದೆಯಲ್ಲ, ಎಲ್ಲರೂ ಗಂಬೂಟ್ ಹಾಕೊಂಡಿದ್ರಂತೆ, ಗ್ಲೌಸ್ಗಳು ಹಾಕೊಂಡಿದ್ರಂತೆ, ಮಂಕಿ ಕ್ಯಾಪ್ ಹಾಕೊಂಡಿದ್ರಂತೆ. ರಾಜ್ಕುಮಾರ್ ಸುಮ್ಮನೆ ನಿಂತಿರ್ತಾರೆ ಹೋಗಿ ಬರೀ ಕಾಲಿನಲ್ಲಿ ಮಂಜುಗಡ್ಡೆ ಮೇಲೆ ಗಂಟೆಗಟ್ಲೆ. ಆ ಸಿನಿಮಾ ನೋಡಿದ್ವಲ್ಲ, ಅದು ನಮ್ಮ ಯೋಗ. ಅಂತವ್ರು ನಡೆದಂತ ಜಾಗದಲ್ಲಿ ನಾವು ಹುಟ್ಟಿದೀವಲ್ಲ, ಅದು ನಮ್ಮ ಯೋಗ, ನಮ್ಮ ಸುಯೋಗ. ರಾಘವೇಂದ್ರ ಮಹಾತ್ಮೆ ಅಂತ ಒಂದು ಸಿನಿಮಾ ಇದೆ ಸರ್. ರಾಜ್ಕುಮಾರ್ ಅವ್ರಿಗೆ ಮೀನು ಸಾಂಬಾರು ಅಂದ್ರೆ ಬಹಳ ಇಷ್ಟ. ಮೀನಿನ ಸಾಂಬಾರು, ಈ ನಾನ್ ವೆಜ್ ಅಂದ್ರೆ ತುಂಬಾ ಬಹಳ ಪ್ರೀತಿ ಅವ್ರಿಗೆ ತಿನ್ಬೇಕು ಅಂತ. ಅವ್ರಿಗೆ ಊಟದಲ್ಲಿ ಇರಲೇಬೇಕು. ಆದ್ರೆ ರಾಘವೇಂದ್ರ ಮಹಿಮೆ ಸಿನಿಮಾ ಸೆಟ್ ಆಗಿ ಅದು ಮುಗಿಯೋ ತನಕ ನಾನ್ ವೆಜ್ ಮುಟ್ಟಲ್ಲ ಅವರು. ಆ ಪಾತ್ರಕ್ಕೆ ಕೊಡ್ತಿದ್ದಂತಹ ಗೌರವ ಅದು. ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಹಾಗೆ ಮುಂದುವರೆದು ತುಂಬಾ ವಿಚಾರಗಳಿದ್ದಾವೆ. ನೀವು ಮುದ್ದಿನ ಮಾವ ಅಂತ ಒಂದು ಸಿನಿಮಾ ಇದೆ. ಮುದ್ದಿನ ಮಾವ ಸಿನಿಮಾದಲ್ಲಿ ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ ಅಳಿಯ ಮಗನಾದನು ಓ ಮಾವ ಮಗುವಾದನು ಅಂತ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಒಳ್ಳೆ ಹಾಡು ಕೇಳಿರ್ತೀವಿ ನಾವು. ಒಬ್ಬ ಒಳ್ಳೆಯ ಸಿಂಗರ್ನ ಆಕ್ಟಿಂಗಿಗೆ ಒಬ್ಬ ಒಳ್ಳೆಯ ಆಕ್ಟರ್ ಸಿಂಗಿಂಗು
ನೋಡಿ ಎಷ್ಟು ಚೆನ್ನಾಗಿದೆ ಇದು ಉಪನ್ಯಾಸ. ಒಬ್ಬ ಒಳ್ಳೆಯ ಸಿಂಗರ್ನ ಆಕ್ಟಿಂಗಿಗೆ ಒಬ್ಬ ಒಳ್ಳೆಯ ಆಕ್ಟರ್ನ ಸಿಂಗಿಂಗು. ರಾಜ್ಕುಮಾರ್ ಅವರ ದೊಡ್ಡ ಮನೆ ಈಚೆ ಸಾಲು ಸಾಲು ಜನ ನಿಂತಿರ್ತಾರಂತೆ ಅವ್ರನ್ನ ದರ್ಶನ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ. SPB ಅವರು ಬಂದು ಆ ಸಾಲಿನಲ್ಲಿ ನಿಂತಿರ್ತಾರಂತೆ. ಅವ್ರು ಹೋಗ್ಬಿಟ್ಟು ಅಲ್ಲಿ ಬಾಲನ್ ನೋಡಿದಂಗಾಯ್ತು, ಸ್ವಲ್ಪ ಕರಿ ಅಂತಾರಂತೆ. ಅವಾಗ ಅವ್ರು ಹೋಗೋದಿಲ್ಲ, ಮುಜುಗರ. ಯಾಕೆ ಅಂತ ಹೇಳಿದ್ರೆ ನಂದು ನಟನೆಯ ಒಂದು ಸಿನಿಮಾ ಬರ್ತಾ ಇದೆ ಮುಂದಿನ ಮಾವ ಅಂತ, ಅದರಲ್ಲಿ ನನ್ನ ಆಕ್ಟಿಂಗ್ಗೆ ನೀವೇ ಆಡಬೇಕು ಅಂತ ಇವರು ಪರಿಭಾವಿಸ್ಕೊಳ್ಬೇಕು. ಹೋಗ್ಬಿಟ್ಟು ಶಿವರಾಜ್ ಕುಮಾರ್ ಅವ್ರ ಹತ್ರ ವಕಾಲತ್ತು ವಹಿಸು ಅಂತ ಕೇಳ್ತಾರಂತೆ. ಹೋಗ್ಬಿಟ್ಟು ಅಪ್ಪಾಜಿ ಅವ್ರ ಹತ್ರ ನನ್ನ ಪರವಾಗಿ ಏನ್ ಹಿಂಗ್ ಕೇಳ್ತೀರಿ, ನೀವು ಆಡಿ ಅಂದ್ರೆ ಸಾಕು ಕುಣ್ಕೊಂಬಂದು ಆಡ್ತಾರೆ. ಇಲ್ಲ, ನನ್ನ ಭಯ ಆಗತ್ತೆ ಕೇಳೋದಕ್ಕೆ, ಹೋಗಿ ಕೇಳಿ ಅಂತ. ಅವಾಗ ಅವರು ನನ್ನನ್ನು ಅವಮಾನ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ನೀವು? ನಿಮಗ್ ನಾನು ಹಾಡೋದ? ಎಂತ ಧೀಮಂತ ಹಾಡುಗಾರರು ನೀವು, ಆಗೋದಿಲ್ಲ. ಅವಾಗ್ಲೂ ಅಷ್ಟೇ PB ಶ್ರೀನಿವಾಸನ್ ಅವರು ಇವರೆಲ್ಲ ಆಡ್ಬೇಕಾದ್ರೆ ನಿಮ್ಮನ್ನೂ ಆಡಿ ಅಂತ ಕೇಳಿದಾಗ ಅವ್ರು ಆಡ್ತಾ ಇದ್ದಾರೆ, ಅವ್ರ ಕೆಲಸ ಕಿತ್ಕೊಳ್ಳಿ ನಾನು ಅಂತ ಹೇಳಿದ್ದವರು ರಾಜ್ಕುಮಾರ್ ಅವರು. ಇಂತಹ ಒಂದು ವಸ್ತುನಿಷ್ಠ ಪ್ರೀತಿ ಇತ್ತಲ್ಲ ಅವರಲ್ಲಿ, ಡಾಕ್ಟರ್ ರಾಜ್ಕುಮಾರ್ ಅವರಲ್ಲಿ. ಇದೇ ಇನ್ನೊಂದು ಸಲ, ಸುಮಾರು ಸಲ ನನ್ನ ಅನಂತ ಅವ್ರಿಗೆ ಹೇಳಿದ್ದೆ, ಅವರ ಒಂದು ದೂರದೃಷ್ಟಿತ್ವ ಮತ್ತು ಸಮಾಜಮುಖಿ ಧೋರಣೆಗಳು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಜೀವನ ಚೈತ್ರ ಸಿನಿಮಾ ಸಂಪೂರ್ಣವಾಗಿ ಈ ಲಿಕರ್ ಇಂಡಸ್ಟ್ರಿಯನ್ನ ಬ್ಯಾನ್ ಮಾಡದೇ ಆಗಿತ್ತು ಅವರೂರಲ್ಲಿ. ಕೆಂಡವನ್ನ ನಿಷೇಧ ಮಾಡಬೇಕು, ಮದ್ಯವನ್ನ ನಿಷೇಧ ಮಾಡಬೇಕು ಅನ್ನೋದೇ ಆಗಿತ್ತು ಆ ಸಿನಿಮಾದಲ್ಲಿ. ಯಾವಾಗ ಬಂಗಾರದ ಮನುಷ್ಯ ಸಿನಿಮಾ ನಡೆದು ಬಂದ ಮೇಲೆ ತಮಿಳುನಾಡಿನಲ್ಲೇ 2 ವರ್ಷ ಒಂದು ಥಿಯೇಟರ್ ನಡೀತದದು. ಕೊನೆ ದಿನನೂ ಕೂಡ ಫುಲ್ ಹೌಸ್, ಕೊನೆ ದಿನನೂ ಫುಲ್ ಹೌಸ್ಫುಲ್. ಆ ಸಿನಿಮಾ ನೋಡಿದ್ಮೇಲೆ ಎಷ್ಟೋ ಜನ ನಗರ ಪ್ರದೇಶಗಳಲ್ಲಿ ಹೋಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಅಲ್ಲಿ ಕೆಲಸ ಬಿಟ್ಬಿಟ್ಟು ಬಂದು ಇಲ್ಲೆಲ್ಲ ವ್ಯವಸಾಯ ಮಾಡಕ್ ಶುರು ಮಾಡ್ತಾರೆ. ಇದರಿಂದ ಧೃತಿಗೆಟ್ಟಂತಹ ಎಷ್ಟೋ ಜನ ಡಾಕ್ಟರ್ ರಾಜ್ಕುಮಾರ್ ಅವ್ರ ಹತ್ರ ಬಂದು ಜೀವನ ಚೈತ್ರ ಸಿನಿಮಾ ಸೆಟ್ಟೆ ಇರ್ತಾ ಇದೆ ಅಂತ ಗೊತ್ತಾದ್ಮೇಲೆ ಪರಿಭಾವಿಸ್ಕೊಂತಾರಂತೆ. ಅಣ್ಣ ರಾಜಣ್ಣ ಅವರೇ, ನೀವು ಒಂದು ಜಾತಸ್ತ್ರ, ನಾವೆಲ್ಲ ನೀವು ಈಡಿಗರು ನಾವು ಈಡಿಗರು. ಸಾಮಾನ್ಯವಾಗಿ ನಮ್ಮ ಕುಲಕಸಬು ಏನಪ್ಪಾ ಅಂದ್ರೆ ಲಿಕರ್ ಇಂಡಸ್ಟ್ರಿನೇ, ಇನ್ನೇನು ಅಲ್ಲ. ನೀವು ಹೇಗೆ ಬಂಗಾರದ ಮನುಷ್ಯ ಸಿನಿಮಾ ಮಾಡೋದ ಮೇಲೆ ಅದನ್ನ ನೋಡಿ ನಿಮ್ಮ ಫಾಲೋವರ್ಸ್ ಎಲ್ಲ ರೈತರಾದ್ರು, ಹಂಗೆ ಎಲ್ಲರೂ ಬಂದ್ಬಿಟ್ಟು ಅಂಗಡಿ ಮುಚ್ಚಿಬಿಟ್ಟು ಬೇಡ ಅಂತ ಈ ಮಧ್ಯೆ ತೆಗೆಸ್ಬಿಟ್ರೆ ನಮ್ಮ ಕತೆ ಹೆಂಗೆ? ನೀವು ನಮ್ಮವರು ದಯವಿಟ್ಟು ಒಂಚೂರು ಇದನ್ನ ಯೋಚನೆ ಮಾಡಿ ಸೆಟ್ಟೇರಿಸಬಾರ್ದು ಅಂತ ಕೇಳೋದಕ್ಕೆ ರಾಜ್ಕುಮಾರ್ ಅವ್ರು ಮಾತು ಹೇಳ್ತಾರಂತೆ, ನೋಡ್ರಣ್ಣ, ನಾನು ಮೊದಲು ಕನ್ನಡಿಗ ನಂತರ ಈಡಿಗ ಅಂತ. ನಾನು ಮೊದಲು ಕನ್ನಡಿಗ ನಂತರ ಈಡಿಗ ಅಂತ ಹೇಳ್ತಾರಂತೆ. ಇದು ರಾಜ್ಕುಮಾರ್ ಸಮಾಜಮುಖಿ ಧೋರಣೆ. ಯಾವ ಜಾತಿ ಪರವಾಗಿ ಅಲ್ಲ, ಅದು ಜಾತ್ಯತೀತವಾದ ಪರವಾದ ಅದು. ಅಂತಹ ರಾಜ್ಕುಮಾರ್ ಅವ್ರ ಬಗ್ಗೆ ನಾವು ಮಾತಾಡ್ತೀವಿ. ಹೀಗೆ ಸುಮ್ಮನೆ ಇವತ್ತು ಬೆಳೆಯುವವರನ್ನ ತುಳಿಯುವವರೇ ಹೆಚ್ಚು. ಆದ್ರೆ ರಾಜ್ಕುಮಾರ್ ಅವರು ಯಾವ ರೀತಿ ಬೆಳೆಸ್ತಿದ್ರು ಅಂತ ಹೇಳಿದ್ರೆ, ಉದಯ್ ಶಂಕರ್ ಅವರು ರಾಜ್ಕುಮಾರ್ಗೋಸ್ಕರ ದುಡಿತಿದ್ದಂತಹ ಜೀವ. ಅವ್ರ ಮನೇಲಿ ಕೂತ್ಕೊಂಡು ಪಾರ್ಕ್ ನಲ್ಲಿ ವರದರಾಜಪ್ಪ ಅವರು, ಇವರು ಪಾರ್ವತಮ್ಮ ಅವರೆಲ್ಲ ಒಂದು ಕಥೆ ಮಾಡ್ತಾ ಇರ್ಬೇಕಾದ್ರೆ ಶಂಕರ್ನ ಕಳಿಸ್ತಾರಂತೆ. ಉದಯ್ ಶಂಕರ್ ಅಲ್ಲಿ ಇರ್ತಾರೆ, ಹೋಗು ಗೀತಾ ಸಿನಿಮಾ ಒಂದು ಹಾಡು ಬರ್ಕೊಡ್ತೀನಿ ಅಂತ ನಾನು ಪ್ರಾಮಿಸ್ ಮಾಡಿದ್ದಾರೆ, ಹೋಗಿ ಬರ್ಸ್ಕೊಂಬ ಅಂತ ಹೇಳ್ತಾರಂತೆ. ಉದಯ್ ಶಂಕರ್ ಏಕಕಾಲಕ್ಕೆ 5 ಸಿನಿಮಾಗಳಿಗೆ ಸಂಭಾಷಣೆ ಬರೀತಾ ಇರ್ತಾರೆ ರಾಜ್ಕುಮಾರ್ಗೆ ಕೂತ್ಕೊಂಡು. 5 ಸಿನಿಮಾಗಳಿಗೆ ಹಾಡು ಅವ್ರದೇ, ಸಂಭಾಷಣೆನೂ ಅವ್ರದೇ. ಇವಾಗ ಏನಾಯ್ತು, ಉದಯ್ ಶಂಕರ್ಗೆ ಸ್ವಲ್ಪ ಹೊಣೆಗಾರಿಕೆ ಜಾಸ್ತಿ ಐತಲ್ಲ, ಅವಾಗ ಅವ್ರು ಬಂದು ಇವರು ಯಾರೋ ರಮೇಶ್ ಭಟ್ ಕೇಳ್ತಾರಂತೆ, ನಮಸ್ಕಾರ ಮಾಡಿದ್ದು, ನೀವು ಶಂಕರ್ನಾಗ್ ಅವ್ರಿಗೆ ಒಂದು ಹಾಡು ಬರ್ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಬರ್ಕೊಡಿ. ಅವಾಗ ಇವರು ಉದಯ್ ಶಂಕರ್ ಹೇಳ್ತಾರಂತೆ, ನೋಡೋ ಸಂಭಾಷಣೆನೂ ಕೂಡ ನನ್ನ ಹೆಗಲಿಗೆ ಬಿದ್ದಿದೆ, ತುಂಬಾ ಕೆಲಸ ಇದೆ, ನಾನು ಬರೆಯಕ್ಕಾಗಲ್ಲ. ಅಲ್ಲ, ನೀವು ಪ್ರಾಮಿಸ್ ಮಾಡಿದಿರಂತೆ ಶಂಕರ್ನಾಗ್ ಅವ್ರಿಗೆ ಬರ್ಕೊಡ್ತೀನಿ ಅಂತ ಹೇಳಿ. ರಾಜ್ಕುಮಾರ್ ಅವರು ವರದಪ್ಪ ಅವ್ರ ಜೊತೆ ಏನೋ ಮಾತಾಡ್ತಿದ್ದು, ಅವಾಗ ಏನು 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 ಗಲಾಟೆ ಅದು ಅಂತ ಕೇಳ್ತಾರಂತೆ. ಅದಕ್ಕೆ ಏನಿಲ್ಲ ಅಣ್ಣ ಮುಂದುವರಿಸಿ ಅಂತಾರಂತೆ. ಅದಕ್ಕೆ ಇವರು ರಮೇಶ್ ಭಟ್ ಕಾಲ್ ಮಾಡಿ ಇವರು ಫೋನ್ ಕೊಡ್ತಾರಂತೆ, ನೋಡಿ ಮಾತಾಡಿ, ನೀವೇ ಮಾತಾಡಿ. ಉದಯ್ ಶಂಕರ್ ಏನ್ ಹೇಳಿ, ಶಂಕರ್ನಾಗ್ ಅವರೇ ನೀವು ಬರ್ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಈ ತರ ನಿಮ್ಗೆ ಏನಣ್ಣ 5 ನಿಮಿಷ ಅಷ್ಟೇ ಅಣ್ಣ, ಬರ್ದ್ಬಿಡಿ ಅಣ್ಣ, ನಿಮ್ಮ ಹಾಡು ಇರ್ಬೇಕು ನನ್ನ ಸಿನಿಮಾದಲ್ಲಿ, ಅದು ನಮ್ದೊಂದು ಆಸೆ. ಅದಕ್ಕೆ ಅವ್ರು ನಗ್ತಾರಂತ, ಯಾವುದೇ ಕಾರಣಕ್ಕೂ ಆಗಲ್ಲ ಅಂತ. ಮತ್ತೆ ಮೂಗ್ ತೋರಿಸ್ತಂತ ರಾಜ್ಕುಮಾರ್ ಅವ್ರು ಕೇಳ್ತಾರಂತೆ, ಏನ್ ಸಮಸ್ಯೆ ಉದಯ್ ಶಂಕರ್ ಅಂತ ಕೇಳ್ತಾರಂತೆ. ಅದಕ್ಕೆ ಏನಿಲ್ಲ, ಒಂದು ಹಾಡು ಬರ್ಕೊಡ್ತೀನಿ. ಯಾರು ಅವರು? ಶಂಕರ್ನಾಗ್ ಮಾತಾಡ್ತಾರೆ, ನಮ್ ಶಂಕರು 5 ನಿಮಿಷ ತಾನೆ, ಟೀ ಕುಡಿ ಅಷ್ಟು ಬರ್ದ್ಬಿಡಿ ಅಂತಾರಂತೆ. ಆಯ್ತಪ್ಪ, ಇನ್ನೇನೋ ಹೈಕಮಾಂಡ್ ಇಂದನೇ ನಿನಗೆ ಆದೇಶ ಬಂತಲ್ಲ, ನಂದೇನೂ ಇಲ್ಲ, ಬರ್ಕೊಡ್ತೀನಿ ಆಯ್ತು ಹೇಳು ಅಂತ ಕೇಳ್ಬಿಟ್ಟು
ಏನು ಬರ್ಕೊಟ್ರೆ ಏನು ಕೊಡ್ತೀಯ ಅಂತ ಕೇಳ್ತಾರಂತೆ. ಆ ಕಡೆಯಿಂದ ಶಂಕರ ಹೇಳ್ತೀವಿ ಏನು ಬೇಕಾದ್ರೂ ಕೇಳಿ ಕೊಡ್ತೀನಿ ಅಂದ್ರೆ ಆ ಕಡೆಯಿಂದ ಹಂಗಾರೆ ಬರ್ಕೋ ಹಾಡು ರೆಡಿ ಆಯ್ತು. ಏನು ಕೊಡ್ತೀಯಾ, ಏನು ಬೇಕಾದ್ರೂ ಕೊಡ್ತೀನಿ ಬರ್ಕೋ. ಏನೇ ಕೇಳು ಕೊಡುವೆ ನಿನಗೆ ನಾನು. ರಾಜ್ಕುಮಾರ್ ಎತ್ತಿನ ಚಪಾಳಿ ಹೊಡಿತಾರಂತೆ ಇದಕ್ಕೆ. ಫೋನ್ ಕಾಲ್ನಲ್ಲಿ ಸಿದ್ಧವಾದಂತಹ ಹಾಡು ಇದು ನೋಡಿ. ಅದನ್ನು ಅಭಿನಂದಿಸುವ ರೀತಿ ಇದೆಯಲ್ಲ ರಾಜ್ಕುಮಾರ್ ಅವರ ದೊಡ್ಡತನ, ಅದಕ್ಕೆ ಅವರು ದೊಡ್ಡವರಾಗಿದ್ರು ರಾಜ್ಕುಮಾರ್ ಅವರು. ಇನ್ನೊಂದು ಸಣ್ಣ ಸಂಗತಿ, ಎಲ್ರಿಗೂ ತೊಂದರೆ ಕೊಡೋದಿಲ್ಲ, ಮುಗಿಸ್ಬಿಟ್ರೆ ತರ್ತೀನಿ. ಸ್ವತಃ ಈ ಕರೋನಾ ಲಾಕ್ಡೌನ್ ಟೈಮಲ್ಲಿ ವಿಡಿಯೋ ಮಾಡಿ SPB ಅವರೇ ಬಿಡ್ತಾರೆ. ಒಂದ್ ಕಡೆ ಹೇಳ್ಕೊಂತಾರೆ, ಈ ಶ್ರೀನಿವಾಸ್ ಕಲ್ಯಾಣ ಸಿನಿಮಾದ ಇರಬೇಕು ಇದು, ಈ ಬಾಪೂಜಿ ಅವರು ಕೊನೆಯಲ್ಲಿ ಹಾತಿರಾಮ್ ಬಾಪೂಜಿ ಅವರು ಶ್ರೀನಿವಾಸನ ಜೊತೆ ಪಗಡೆ ಆಡಬೇಕು, ನನ್ನ ಮನೇಲೇ ಮಲಗಬೇಕು ನೀನು ಅಂತ ಹೇಳಿಬಿಡ್ತಾರೆ. ರಾತ್ರಿ ಒಂದು ಹಾಡು ಹೇಳಿ ಸಂಜೆಯಲ್ಲಿ ಮಲಗಿಸ್ಬೇಕು. ತುಂಬ ಒಳ್ಳೆಯ ಹಾಡೋದು. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಇದು ಹಾಡು. ರಾಜ್ಕುಮಾರ್ ಅವರು ಅದನ್ನು ಕೇಳಿಬಿಟ್ಟು ಒಂದು ಮಾತು ಹೇಳ್ತಾರಂತೆ, SPB ಅವ್ರಿಗೆ ಒಮ್ಮೆ ಕರೆದುಬಿಟ್ಟು ಹೇಳಿ ಮತ್ತೊಮ್ಮೆ ಏನಾದ್ರೂ ಈ ಹಾಡು ಹಾಡಕ್ಕಾಗತ್ತಾ ಅಂತ. ಅಣ್ಣ ಬೇಜಾರು ಮಾಡ್ಕೋತಾರೆ ಅನ್ನೋರು ಅಂತಾನು ಹೇಳ್ತಾರಂತೆ. ಅವ್ರೇನ್ ಬೇಜಾರು ಮಾಡ್ಕೊಳ್ಳೋದಿಲ್ಲ, ನೀವು ಹೇಳಿದಿರಿ ಅಂತ ಹೇಳಿದ್ರೆ ಯಾರು ಬೇಕಾದ್ರೂ ಬಂದು ಆಡ್ತಾರೆ ಅಂತ ಹೇಳ್ತಾರಂತೆ. ಇಲ್ಲ ಒಂದ್ಸಲ ಕರೀರಿ, ಆಯ್ತು ಹೋಗಿ SPB ಅವ್ರನ್ನ ಕೇಳ್ತಾರೆ. ರಾಜಣ್ಣ ಅವ್ರು ಹೇಳಿದ್ದಾರೆ ಅಂತ ಹೇಳಿದ್ರೆ ನಾನು ಒಂದು ಮಾತಾಡಿದಿಲ್ಲ, ಖಂಡಿತ ಆಡ್ತೀನಿ, ಆದ್ರೆ ನಾನು ರಾಜಣ್ಣ ಅವ್ರ ಜೊತೆ ಫಸ್ಟ್ ಮಾತಾಡ್ಬೇಕು ಅಂತ ಹೇಳಿ ರಾಜಣ್ಣ ಅವ್ರನ್ನ ಕರೆದು ಮಾತಾಡ್ತಾರಂತೆ. ಏನು ಹೇಳಿ ರಾಜಣ್ಣ ಅವ್ರೆ ಏನಾಯ್ತು ಅಂತ. ಈ ರೀತಿ ಹಾಡಿದ್ದೀರಿ, ತುಂಬಾ ಒಳ್ಳೆ ಲಿರಿಕ್ಸ್ ಇದೆ, ಆದ್ರೆ ಭಾವತೀವ್ರತೆ ತುಂಬಾ ಕಡಿಮೆ ಆಯ್ತು ಅಂತ ಅನ್ನಿಸ್ತಾ ಇದೆ ನನಗೆ ಅಂತ ಹೇಳ್ತಾರಂತೆ. ಹೌದಾ, ಖಂಡಿತ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದ್ರೆ ನಾನು ಹಾಡ್ತೀನಿ, ಎಷ್ಟು ಸಲ ಬೇಕಾದ್ರೂ ಕೇಳಿ, ಒಂದೇ ಹಾಡನ್ನ ಹಾಡ್ತೀನಿ, ಅಷ್ಟು ಪ್ರೀತಿ ಇದೆ ಮತ್ತು ಗೌರವ ಇದೆ ನಿಮ್ಮ ಮೇಲೆ. ಆದ್ರೆ ನೀವು ಈ ಹಾಡನ್ನ ಎಲ್ಲಿ ಯಾವ್ದ್ರಲ್ಲಿ ಕೇಳಿದ್ರಿ ಅಂತ ಕೇಳಿದಂತೆ. ಅದೇ ಟೇಪ್ ಪ್ರಕಾರಗಳಲ್ಲಿ ಕೇಳಿದೆ ಅಂತ ಹೇಳ್ತಾರಂತೆ. ಅದಕ್ಕೆ ಒಂದು ಕೆಲಸ ಮಾಡಿ, ಈ ಥಿಯೇಟರ್ ಸೆಟಪ್ ಇದೆಯಲ್ಲ ಅಲ್ಲಿ ಹಾಡನ್ನ ಒಮ್ಮೆ ಕೇಳೋಣ, ಅಲ್ಲಿ ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರೆ ಆಮೇಲೆ ಮಾತಾಡ್ತೀವಿ ಅಂತ ಹೇಳಿದಾಗ ರಾಜ್ಕುಮಾರ್ ಅವರು ಹೀಗೆ ಬೆರಳುಗಳನ್ನ ಮಾಡ್ಕೊಂಡು ಹಣೆ ಮೇಲೆ ಇಟ್ಕೊಂಡು ಆ ಹಾಡು ಪ್ಲೇ ಆಗುತ್ತಂತೆ, ಕೇಳ್ತಾರಂತೆ. ಕತ್ತು ಹಾಗೆ ಹಿಂದೆ ಮಾಡ್ಕೊಂಡಿರ್ತಾರೆ, ಹಾಡು ಮುಗಿತದೆ, ಎದ್ದು ನಿಂತ್ಕೊಂಡು SPB ಅವ್ರ ಕೈ ಹಿಡ್ಕೊಂಡು ನಮಸ್ಕಾರ ಮಾಡಿ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಕೇಳ್ತಾರಂತೆ ರಾಜ್ಕುಮಾರ್. ಅದು ಸಂಸ್ಕಾರ ಅಂದ್ರೆ. ನನ್ನಿಂದ ನಿಮ್ಮ ಸಮಯ ವ್ಯರ್ಥ ಆಯಿತು, ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಕೇಳ್ಕೊಳ್ಳೋ ರೀತಿ ಇದೆಯಲ್ಲ. ಕ್ಷಮೆ ಕೇಳಿದ್ರೆ ಚಿಕ್ಕವರಾಗಲ್ರಿ, ದೊಡ್ಡವರಾಗ್ತಾರೆ, ಇದು ಗೊತ್ತಿರ್ಬೇಕು. ಅದನ್ನ ಸ್ವತಃ SPB ಅವರು ತಮ್ಮ ಮಾತುಗಳಲ್ಲೇ ಹೇಳ್ತಾರೆ. ರಾಜ್ಕುಮಾರ್ ಅಂದ್ರೆ ಸಂಸ್ಕಾರ, ಅದಕ್ಕೋಸ್ಕರ ರಾಜ್ಕುಮಾರ್ನ ನೋಡಿ ನೀವೆಲ್ಲರೂ ಕಲಿಬೇಕು ಅಂತ ಹೇಳಿ. ಕೊನೆಯದಾಗಿ ಮಾತಾಡ್ತಾ ನಾವು ಸಿದ್ದಪ್ಪ ಅವ್ರು ನಾವು ಕಾರಲ್ಲಿ ಬರ್ಬೇಕಾದ್ರೆ ಮಾತಾಡ್ಕೊಂಡ್ ಬಂದ್ವಿ. ಇವತ್ತು ಕರ್ನಾಟಕದ ಜನ ಯಾವ ರೀತಿ ಇದ್ದಾರೆ ಅಂತ ಹೇಳಿದ್ರೆ, ಯಾವುದೇ ಸಿನಿಮಾ ನಟ ಒಂದು ಪಕ್ಷ ಕಟ್ಟಿದ್ರೆ ಓಟ್ ಹಾಕಲ್ಲ ನಮ್ಮ ಜನ. ಯಾವ್ಯಾವ ರೀತಿ ನೀವು ಹೈಟೆಕ್ ಒಂದು ಏನ್ ಹೇಳ್ತೀವಿ ನಾವು, ಸಮಾಜದಲ್ಲಿ ದೊಡ್ಡ ಹೆಸರು ಮಾಡಿರ್ತಕ್ಕಂಥ ವ್ಯಕ್ತಿನಾಗಿ ಪಕ್ಷ ಕಟ್ಕೊಂಡ್ಬನ್ನಿ, ನಮ್ಮ ಜನ ಸುಲಭವಾಗಿ ಮರಳಾಗಿ ಓಟ್ ಹಾಕೋದಿಲ್ಲ. ಆದ್ರೆ ಮರಳಾಗಿ ಓಟ್ ಹಾಕಬಹುದಿತ್ತು ಅಂತ ಹೇಳಿದ್ರೆ ಬರೀ ರಾಜ್ಕುಮಾರ್ ಒಬ್ಬರಿಗೆ. ಅವರು ಬಯಸಿದಷ್ಟು ಸೀಟ್ ಸಿಕ್ತಿತ್ತು. ಅವ್ರು ಬಯಸಿದ್ರೆ ಅವರು ಕೊನೆಗಾಲ ತನಕ CM ಆಗಿನೇ ಉಳ್ಕೊಂಬೋದಿತ್ತು. ಆದ್ರೆ ಅವ್ರ ಹತ್ರ ಬಂದು ಕೇಳ್ತಾರಂತೆ, ಅಣ್ಣ ಇಷ್ಟು ಅಭಿಮಾನಿಗಳು, ಕರ್ನಾಟಕವೇ ನಿಮ್ಮನ್ನ ದೇವರು ಅಂತ ಪೂಜೆ ಮಾಡ್ತಾ ಇದೆ, ನೀವ್ ಯಾಕೆ ರಾಜಕೀಯಕ್ಕೆ ಇಳಿಬಾರ್ದು ಅಂತಾರಂತೆ. ರಾಜ್ಕುಮಾರ್ ಅವರ ಒಂದು ಒಳನೋಟಗಳು ಹೆಂಗಿದಾವೆ ಅಂತ ಹೇಳಿದ್ರೆ, ಏನ್ ಹೇಳಿದ್ರಿ, ನೀವ್ ಯಾಕೆ ರಾಜಕೀಯಕ್ಕೆ ಇಳಿಬಾರ್ದು ಅಂತ. ನೀವೇ ಹೇಳಿದ್ರಲ್ಲ, ನಾನು ಇಳಿಯಲ್ಲ. ಯಾಕೆ ರಾಜಕೀಯಕ್ಕೆ ಇಳಿಯುವುದು ಅಂದ್ರೆ ಅದು ಪಾತಾಳದಲ್ಲಿದೆ, ಅದಕ್ಕೆ ನಾನು ಇಳಿಯಲ್ಲ. ರಾಜಕೀಯಕ್ಕೆ ಇಳಿಯುವುದು ಅಂದ್ರೆ ಅದು ಪಾತಾಳದಲ್ಲಿದೆ ರಾಜಕೀಯ, ಅದಕ್ಕೆ ನಾನು ಅದಕ್ಕೆ ಇಳಿಯುವುದಿಲ್ಲ. ನಾನು ಹೇಗಿದ್ದೀನೋ ಹಾಗೆ ಇದ್ದು ಬಿಡ್ತೀನಿ, ದಯವಿಟ್ಟು ನನ್ನನ್ನು ಬಿಟ್ಟುಬಿಡಿ ಅಂತ ಹೇಳ್ತಾರಂತೆ. ಹಾಗಾಗಿ ರಾಜಕೀಯದಿಂದ ದೂರ ಉಳಿದಂತಹ ಧೀಮಂತ. ಕೊನೆಯದಾಗಿ ಅಮಿತಾಬ್ ಬಚ್ಚನ್ ಒಂದು ಮಾತು ಹೇಳ್ತಾರೆ, ಡಾಕ್ಟರ್ ರಾಜ್ಕುಮಾರ್ ಏನಾದ್ರೂ ಕನ್ನಡದಲ್ಲೇ ಮಾಡ್ತೀನಿ ಅಂತ ತೀರ್ಮಾನ ಮಾಡದೆ ಏನಾದ್ರೂ ಉತ್ತರ ಭಾರತಕ್ಕೆ ಬಂದಿದ್ದಿದ್ರೆ ನಮ್ಮಂತಹವರಿಗೆ ಉಳಿಗಾಲ ಇರ್ತಿರ್ಲಿಲ್ಲ ಅಂತ ಅಮಿತಾಬ್ ಬಚ್ಚನ್ ಹೇಳ್ತಾರೆ. ನಮ್ಮಂತವರಿಗೆ ಉಳಿಗಾಲ ಇರ್ತಿರ್ಲಿಲ್ಲ, ರಾಜ್ಕುಮಾರ್ ಇಡೀ ಭಾರತವನ್ನು ಆವರಿಸ್ಕೊಂಡ್ಬಿಡ್ತಿದ್ರು. ಸದ್ಯ ಅವ್ರು ಕರ್ನಾಟಕ ಸೀಮಿತ ಆಗಿದ್ರಿಂದ ನಾವಿವತ್ತು ಒಂದು ಅನ್ನ ತಿನ್ಬಹುದು ಕೇಳ್ತಿರುತ್ತೆ. ಅಂತಹ ರಾಜ್ಕುಮಾರ್, ಧೀಮಂತ ರಾಜ್ಕುಮಾರ್ ಬಗ್ಗೆ ಇವತ್ತು ನಾವು ಮಾತನಾಡ್ತಾ ಇದ್ದೀವಿ. ಬಹಳ ಸಂತೋಷವಾದಂತಹ ವಿಚಾರಗಳನ್ನು ನಾವು ಹಂಚ್ಕೊಂಡಿದ್ದೀವಿ. ಕೊನೆಯದಾಗಿ
ಪ್ರಶಸ್ತಿಗೋಸ್ಕರ ಇವತ್ತು ತುಂಬ ಜನ ಹಾತೊರಿತಾರೆ, ಪ್ರಚಾರಕ್ಕೋಸ್ಕರ ಇವತ್ತು ತುಂಬ ಜನ ಹಾತೊರಿತಾರೆ, ಪ್ರಚಾರಕ್ಕೋಸ್ಕರ ಇವತ್ತು ತುಂಬ ಜನ ಹಾತೊರಿತಾರೆ. ನಾನು ಸುಮಾರು ಸಲ ಇಂಥವ್ರನ್ನ ತ್ರಿಪುರರು ಅಂತ ಬೈತಾ ಇರ್ತೀನಿ. ಪ್ರಶಸ್ತಿ, ಪ್ರಚಾರ, ಪ್ರಸಾರ, ತ್ರಿಪುರರು ಅಂತ ಬೈತಾ ಇರ್ತೀನಿ ಅವ್ರನ್ನ. ಯಾಕೆ ಅಂತ ಹೇಳಿದ್ರೆ ರಾಜ್ಕುಮಾರ್ ಅವರಿಗೆ ಅಂತಹ ಲವಲೇಶ ಬುದ್ಧಿನೂ ಇರಲಿಲ್ಲ. ಬಂಗಾರಪ್ಪನವರು ಪ್ರಪ್ರಥಮ ಬಾರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಸೃಷ್ಟಿ ಮಾಡಿ ಅದನ್ನ ಯಾರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿ, ಇನ್ಯಾರು ಡಾಕ್ಟರ್ ರಾಜ್ಕುಮಾರ್ ಬಿಟ್ಟರೆ ಕರ್ನಾಟಕದಲ್ಲಿ ಇನ್ನೊಬ್ಬ ಕನ್ನಡ ಪರ ವ್ಯಕ್ತಿ ಇಲ್ಲ ಅಂತ ಅವರೆಲ್ಲ ತೀರ್ಮಾನಕ್ಕೆ ಬಂದು ಮಂತ್ರಿಗಳೆಲ್ಲ ರಾಜ್ಕುಮಾರ್ ಅವ್ರಿಗೆ ಕೊಡಬೇಕು ಅಂತ ಹೋದಾಗ ರಾಜ್ಕುಮಾರ್ ಅವರು ಒಂದು ಮಾತು ಹೇಳ್ತಾರಂತೆ, ನನಗೆ ಯಾಕೆ, ನಾನೇನ್ ಮಾಡಿದ್ದೀನಿ ಅಂತ ಕೊಡ್ತೀನಿ, ಮೊದಲು ಕುವೆಂಪು ಕೊಡಿ ಅಂತಾರಂತೆ. ಇವತ್ತು ಅಪೀಲ್ ಹಾಕೊಂಡು ಹೋಗ್ತವೆ, ನನಗೆ ಬೇಕು ಪ್ರಶಸ್ತಿ, ನನಗೆ ಬೇಕು ಪ್ರಶಸ್ತಿ. ನೀವು ಅರ್ಹರಾಗಿದ್ರೆ ಅವೇ ಉಳಿಕೊಂಬತ್ತವೆ ಸುಂದಿರಿ ತೆಪ್ಪಗೆ. ನನಗೆ ಬೇಕು ಪ್ರಶಸ್ತಿ ಅಂತ ಒತ್ತಾಡಿ ಸತ್ತ ನಿದ್ದೆ ಬರಲ್ಲ ಜನಕ್ಕೆ. ಇವತ್ತು ಅಯ್ಯೋ ಯಾರಿಗೋ ಹೊಟ್ಟೈತಲ್ಲ ಅಂತ ಒದ್ದಾಡ್ತಾರೆ. ಆದ್ರೆ ರಾಜ್ಕುಮಾರ್ ಅವರು ಸ್ವತಃ ಮೊಟ್ಟ ಮೊದಲ ಪ್ರಶಸ್ತಿ, ಅದು ಮೊಟ್ಟ ಮೊದಲ ಪ್ರಶಸ್ತಿ ನನಗೆ ಬರಬೇಕು ಅಂತಕ್ಕಂಥ ಹಮ್ಮು ಬಿಮ್ಮಿಗಳು ಲವಲೇಶವು ಇರ್ದಿರ್ತಕ್ಕಂಥ ರಾಜ್ಕುಮಾರ್ ಕುವೆಂಪು ಅವರಿಗೆ ಕೊಡಿ ಅಂತ ಹೇಳ್ತಾರೆ. ಸ್ವತಃ ಅವರ ಕೈಯಾರೆಯೇ ಕುವೆಂಪು ಅವರೇ ಕೊಡ್ತಾರೆ. ಇದು ನಿಜವಾದ ಮನುಷ್ಯತ್ವ ಅಂತ ಹೇಳಿದ್ರೆ. ಅಂತಹ ರಾಜ್ಕುಮಾರ್ ಬಗ್ಗೆ ಇವತ್ತು ನಾವು ಮಾತನಾಡ್ತಾ ಇದ್ದೀವಿ. ನಮ್ಮ ಮಕ್ಕಳಿಗೆ ಇಂತಹವರನ್ನ ನಾವು ಪರಿಚಯ ಮಾಡಿಸ್ಬೇಕು. ರಾಜ್ಕುಮಾರ್ ಅವರ ಒಂದಷ್ಟು ಒಳ್ಳೆಯ ಗುಣಗಳಿದಾವಲ್ಲ, ಇದನ್ನ ನಾವು ಪರಿಚಯ ಮಾಡಿಸ್ಬೇಕು. ಪ್ರತಿಯೊಬ್ಬ ಸಹ ಕಲಾವಿದನಿಗೂ ನಮಿಸುವ ರೀತಿ ಇದೆಯಲ್ಲ, ನಡೆಸಿಕೊಳ್ಳುವ ರೀತಿ ಇದೆಯಲ್ಲ, ಅವ್ರ ಜೊತೆ ನಡೆದುಕೊಳ್ಳುವ ರೀತಿ ಇದೆಯಲ್ಲ, ಅದನ್ನ ನಾವು ಅವರಿಗೆ ಕಲಿಸಬೇಕು ಅನ್ನೋ ಮಾತುಗಳನ್ನ ಹೇಳ್ತಾ ಇಷ್ಟು ಹೊತ್ತು ನನ್ನನ್ನು ನೀವೆಲ್ಲರೂ ಸಹಿಸಿಕೊಂಡಿದ್ದೀರಿ. ಹಾಗಾಗಿ ನನ್ನನ್ನು ಸಹಿಸಿಕೊಂಡಂತಹ ಎಲ್ಲ ಗಣ್ಯಮಾನ್ಯರಿಗೆ ಅನಂತ ಕೋಟಿ ಶರಣಾರ್ಥಿಗಳನ್ನು ಅರ್ಪಿಸುತ್ತಾ ನಾನು ಈಗ ನಿರ್ಗಮಿಸ್ತೇನೆ. ಎಲ್ರಿಗೂ ಶರಣಾರ್ಥಿ. ರಾಜ್ಕುಮಾರ್ ಅವರನ್ನ ನಮ್ಮ ಮುಂದೆ ಪ್ರತಿಷ್ಠಾಪಿಸಿದಂತಹ ಶ್ರೀ ದೇವರಾಜ ಬಿ ಚಿಕ್ಕಹಳ್ಳಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಒಂದು ದೊಡ್ಡ ಚಪ್ಪಾಳೆ ಮೂಲಕ ಮಾಡಬೇಕಂತ ಕೇಳ್ಕೊಳ್ತೇನೆ.